ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 23/3/2026ಕ್ಕೆ SSLC ವಿಜ್ಞಾನದಲ್ಲಿ ನೀವೆಲ್ಲ ಕೂಡ ವಾರ್ಷಿಕ ಪರೀಕ್ಷೆ 1 ಬರಿತಾ ಇದ್ದೀರಿ. ಸೊ ನಾವು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಎಲ್ಲ ವಿಷಯಗಳಲ್ಲಿ ಬರ್ತದೆ. ಆಲ್ಮೋಸ್ಟ್ ಎಲ್ಲ LBAದಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತೀನಲ್ಲ, ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಖಂಡಿತವಾಗಿ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದೆ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದು ಒಂಥರ LBAದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಮಾಡಿಸ್ತಾ ಇರೋದು. ಎಸ್, ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಕ್ಸಾಮ್ ಟೈಮಲ್ಲಿ ನಿಮಗೆ ಸಾಯಂಕಾಲ 6:30 ರಾತ್ರಿ 9 ಗಂಟೆ, ಬೆಳಿಗ್ಗೆ 5:30 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ಆ ಟೈಮ್ ಟೇಬಲನ್ನು ನಾವು ಪೋಸ್ಟ್ ಮಾಡ್ತೀವಿ ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ಸೊ ಲೈವಲ್ಲಿನೂ ಕೂಡ ನಿಮಗೆ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ಕೊಡ್ತೀವಿ. ಓಕೆನಾ? ಎಸ್. ಸೊ ಫಸ್ಟ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ. ಏನೆಲ್ಲ ನೆನಪಿಟ್ಕೋಬೇಕು ನೋಡ್ರಿ. ಎಸ್, ಫಸ್ಟ್ ಒಂದಿರ್ತಕ್ಕಂಥದ್ದು ಯಾವುದು ರಾಸಾಯನಿಕ ಬದಲಾವಣೆ ಅಂತ ಕೇಳಿದ್ದಾರೆ. ಸೊ ಕಬ್ಬಿನ ತುಕ್ಕು ಹಿಡಿಯೋದು ಅನ್ನೋದು ನಿಮಗೆಲ್ಲರಿಗೂ ಕೂಡ ಎಕ್ಸಾಕ್ಟ್ಲಿ ಗೊತ್ತಿದೆ. ಇನ್ನು ಯಾವುದು ರಾಸಾಯನಿಕ ಕ್ರಿಯೆ ಲಕ್ಷಣವಲ್ಲ, ಆಕಾರದ ಬದಲಾವಣೆ. ಆಮೇಲೆ Fe2O3 + 2Al ಇಟ್ ಗಿವ್ಸ್ ಟು Al2O3 + 2Fe. ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ದಾರೆ. ಇದು ಸ್ಥಾನಪಲ್ಲಟ ಕ್ರಿಯೆ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಬರೆದ್ರೆ ಆನ್ಸರ್ ಕೊಡ್ತಾರೆ. ಮುಂದಿನ ನೋಡಿ, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಅಂತ ಕೇಳಿದರು. BaCl2 + Na2SO4 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗ್ತಕ್ಕಂಥ ಕ್ರಿಯೆಗೆ ಏನಂತ ಕರಿತೀರಿ? ಅಂತರುಷ್ಣಕ ಕ್ರಿಯೆ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇನ್ನು ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ಆ ರಾಸಾಯನಿಕ ಕ್ರಿಯೆನ ಏನಂತ ಕರಿತೀರಂತ ಕೇಳಿದರೆ, ಪರಸ್ಪರ ಬದಲಾಯಿಸಿದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಲೇ ಕರೆಯೋದು. ನೆಕ್ಸ್ಟ್ ಒನ್, CuO + H2 ಇಟ್ ಗಿವ್ಸ್ ಟು Cu + H2O. ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಯಾವುದಾಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಉತ್ಕರ್ಷಣೆ H2 ಆಗದ, ಅಪಕರ್ಷಣೆ CuO ಆಗದ. ಎಸ್. ಇನ್ನು ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆಗೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗ್ತದೆ. ಏಕೆ? ಯಾಕಂದರೆ ಆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಯಾಗಿ ಬೆಳ್ಳಿ ಉಂಟಾಗ್ತದೆ. ನೆಕ್ಸ್ಟ್ ಒನ್, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪರಿಮಾಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನೆನಪಿರಲಿ, 2:1. ಇಟ್ ಮೀನ್ಸ್ 2:1 ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ಇನ್ನು ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗ್ತದೆ. ಇದು ಯಾವ ಒಂದು ಕ್ರಿಯೆಗೆ ಉದಾಹರಣೆ? ಅಂತರುಷ್ಣಕ ಕ್ರಿಯೆ. ಇನ್ನು ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಯಾವ ಅನಿಲ ಬಿಡುಗಡೆ ಆಗ್ತದೆ? ಹೈಡ್ರೋಜನ್. ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣ ಅಂತ ಕೇಳಿದರು. ಸೊ ಇಲ್ಲಿ ಮಾತ್ರ ನಡೀತಾ ಇದೆ. 2AgNO3 + Cu ಇಟ್ ಗಿವ್ಸ್ ಟು CuNO3 twice + Ag ಇಸ್ ದಿ ರೈಟ್ ಒನ್. ಇನ್ನು ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗ್ತದೆ ಅಂತ ಕೇಳಿದರೆ, ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗ್ತದೆ. ಇನ್ನು ತಾಮ್ರದ ಸಲ್ಫೇಟ್ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸೋ ಲೋಹ ಯಾವುದು ಅಂತ ಕೇಳಿದ್ದಾರೆ. ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನೇ ಸ್ಥಾನಪಲ್ಲಟ ಮಾಡೋದು ಕಬ್ಬಿಣ ಇಸ್ ದ ರೈಟ್ ಒನ್. ಇನ್ನು ಪೇರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣ ಕಳೆದುಕೊಳ್ತದೆ. ಏಕೆ ಅಂತ ಕೇಳಿದರು. ಸೊ ಬಿಕಾಸ್ ಆ ಸಂಯುಕ್ತ ಏನು ಮಾಡ್ತದಪ್ಪ ಅಂದ್ರೆ ನೀರಿನ ಅಣುಗಳನ್ನು ಕಳೆದುಕೊಳ್ತದೆ ಅಂತ ಬರೆದ್ರೆ ಸಾಕು. ಇನ್ನು ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಹಾಸ್ತಾರೆ. ಏಕೆ ಅಂತ ಕೇಳಿದ್ದಾರೆ. ಬಿಕಾಸ್ ಉತ್ಕರ್ಷಣೆಯನ್ನು ತಡೆಗಟ್ಟಲು, ಕಮಟುವಿಕೆಯನ್ನು ತಡೆಗಟ್ಟಲು ಅಂತ ಬರೆದ್ರೆ ಸಾಕು. ಇನ್ನು ಯಾವ್ಯಾವೆಲ್ಲ 1 ಮಾರ್ಕರಲ್ಲಿದೆ ನೋಡಿ. ರಾಸಾಯನಿಕ ಕ್ರಿಯೆ ಸಿಂಪಲ್ ಆಗಿ ಬರೀರಿ. ಪರಮಾಣು ಮತ್ತು ಅಣುಗಳ ಪುನರ್ ಸಂಯೋಜನೆಗೊಂಡು ಹೊಸ ವಸ್ತು ಉಂಟು ಮಾಡುವ ಕ್ರಿಯೆಯೇ ರಾಸಾಯನಿಕ ಕ್ರಿಯೆ. ಇಂಪಾರ್ಟೆಂಟ್. ರಾಸಾಯನಿಕ ಸಮೀಕರಣ, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಸಂಕೇತಗಳು ಮತ್ತು ಸೂತ್ರಗಳನ್ನು ಬಳಸಿ ಸಂಕ್ಷಿಪ್ತವಾಗಿ ಪ್ರತಿನಿಧಿಸ್ತಕ್ಕಂಥ ವಿಧಾನವನ್ನು ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಅದ. ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸೋ ಮೊದಲು ಕಾಗದದಿಂದ ಸ್ವಚ್ಛಗೊಳಿಸಬೇಕು. ಏಕೆ? ಈ ಮೆಗ್ನೀಸಿಯಂ ಪಟ್ಟಿಯ ಮೇಲಿನ ಮೆಗ್ನೀಸಿಯಂ ಆಕ್ಸೈಡ್ ಪದರನ್ನು ಹೊರತೆಗೆಯಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಇದು ಇಂಪಾರ್ಟೆಂಟ್ ಅದ. ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿತೂಗಿಸಬೇಕು ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ರಾಶಿ ಸಂರಕ್ಷಣಾ ನಿಯಮವನ್ನು ಸಮರ್ಥಿಸಲು ವಸ್ತುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯ ಇಲ್ಲ. ಆದರೆ ಪ್ರತಿವರ್ತಕಗಳ ಒಟ್ಟು ರಾಶಿ ಉತ್ಪನ್ನಗಳ ಒಟ್ಟು ರಾಶಿಗೆ ಸಮ ಮಾಡೋ ಸಲುವಾಗಿ ನಾವೇನು ಮಾಡಬೇಕಾಗದ? ಎಸ್, ಸಮೀಕರಣಗಳನ್ನು ಸರಿದೂಗಿಸಲೇಬೇಕಾಗಿದೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕು ಫ್ರೆಂಡ್ಸ್? ಎಕ್ಸಾಕ್ಟಾಗಿ ಬರೀಲೇಬೇಕು. ನೆಕ್ಸ್ಟ್ ಒನ್, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗೋದು ಮತ್ತು ಉಸಿರಾಟಗಳು ಬಹಿರುಷ್ಣಕ ಕ್ರಿಯೆಗಳಿದ್ದಾವೆ. ಏಕೆ?
ಏಕೆಂದರೆ ಈ ಎರಡೂ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆ ಆಗ್ತದೆ. ಸೊ ಆದ್ದರಿಂದ ಏನು ಅನ್ಬೋದು, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗೋದು ಮತ್ತು ಉಸಿರಾಟ ಕ್ರಿಯೆ ಇವೆರಡೂ ಕೂಡ ಎಂಥ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ ಇಸ್ ದ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಅದ. ಪ್ರಕ್ಷೇಪಣ ಕ್ರಿಯೆ ನೀರಿನಲ್ಲಿ ಕರಗದ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುವ ರಾಸಾಯನಿಕ ಕ್ರಿಯೆ. ಅದನ್ನು ಹೇಗೆ ಬರೀತೀರಿ, Na2SO4 ಪ್ಲಸ್ BaCl2 ಇಟ್ ಗಿವ್ಸ್ ಟು BaSO4 ಪ್ಲಸ್ NaCl. ಸಂಕ್ಷಾರಣ ಕ್ರಿಯೆ ಅಂದ್ರೇನು, ಇಂಪಾರ್ಟೆಂಟ್. ಲೋಹವು ತನ್ನ ಪರಿಸರದಲ್ಲಿನ ತೇವಾಂಶ, ಗಾಳಿ ಇತ್ಯಾದಿಗಳೊಂದಿಗೆ ವರ್ತಿಸಿ ನಶಿಸಿ ಹೋಗ್ತದಲ್ಲ, ಅದನ್ನೇ ಸಂಕ್ಷಾರಣ ಕ್ರಿಯೆ ಅಂತ ಕರೀತಾರೆ. ರಸ್ಟಿಂಗ್ ಅಂತ ಏನೋ ಕರೀತಾರೆ. ಸೊ ಅದನ್ನು ಸ್ವಲ್ಪ ಕನ್ಫರ್ಮ್ ಮಾಡಿಕೊಡ್ರಿ. ಇದಿತ್ತು ನೋಡಿ. ಚಿಪ್ಸ್ ತಯಾರಕರು ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನೇ ಹಾಯಿಸ್ತಾರೆ, ಏಕೆ? ಸೊ ಹೇಳಿದ್ದೀನಿ, ಕಬ್ಬಿನ ತುಕ್ಕು ಇಡುವುದನ್ನು ತಡೆಗಟ್ಟಲು ಅಥವಾ ಇದನ್ನು ಕಮಟುವಿಕೆಯನ್ನು ತಡೆಯಲು ಅಂತಲೂ ಕೂಡ ಇದೆ. ಕಬ್ಬಿಣದ ವಸ್ತುಗಳಿಗೆ ಬಣ್ಣವನ್ನು ಏಕೆ ಬಳಿತಾರೆ? ಸೊ ಇದು ಸ್ವಲ್ಪ ಕಮಟುವಿಕೆ ನೋಡ್ಕೊಡ್ರಿ. ಇಲ್ಲಿ ಪ್ರತಿ ಉತ್ಕರ್ಷಣಕಾರಿ ಬಳಕೆ ಮಾಡೋದು, ಆಹಾರ ಪದಾರ್ಥಗಳನ್ನು ಗಾಳಿಯಾಡದ ಡಬ್ಬಿಗಳಲ್ಲಿ ಸಂಗ್ರಹಿಸೋದು. ಇನ್ನು ಕಮಟುವಿಕೆ ತಡೆಗಟ್ಟುವ 2 ವಿಧಾನಗಳನ್ನು ಕೇಳಿದ್ದಾರೆ. ಸೊ ಇದೇ ಇದರ ಉತ್ತರ. ಪ್ರತಿ ಉತ್ಕರ್ಷಕಕಾರಿ ಬಳಸೋದು, ಆಹಾರ ಪದಾರ್ಥಗಳನ್ನು ಗಾಳಿಯಾಡದ ಡಬ್ಬೆಗಳಲ್ಲಿ ಸಂಗ್ರಹವನ್ನು ಮಾಡೋದು. ಇನ್ನು ಇದು ಇಂಪಾರ್ಟೆಂಟ್ ಅದ. ZnO+C Zn+CO ಅದ. ಇದರಲ್ಲಿ ಯಾವುದು ಉತ್ಕರ್ಷಣೆಯಾಗಿದೆ ಸಿ, ಯಾವುದು ಅಪಕರ್ಷಣೆಯಾಗಿದೆ ZnO. ಈ ಮಾಡೆಲ್ ಭಾಳ ಕ್ವಶನ್ಸ್ ಬರ್ತಾ ಇದ್ದಾವೆ, ಈ ಸಲ ಬಂದರೂ ಕೂಡ ಬರ್ಬೋದು. ಓಕೆನಾ? ಇದು ವೆರಿ ವೆರಿ ಇಂಪಾರ್ಟೆಂಟ್, ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬಾಕಿ ಏನೂ ಇಲ್ಲ. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಎಂಬ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ. ಈ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನು ಯಾವುದು ಅಂತ ಕೇಳಿದರು. NO4 2+2- ಅದ. Ba2+ ಅಯಾನುಗಳು ಪ್ರಕ್ಷೇಪವನ್ನು ಉಂಟು ಮಾಡ್ತವೆ. ಇನ್ನು ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅದನ್ನೇ CaOH2 ಅಂತೀವಿ. ವೆರಿ ಇಂಪಾರ್ಟೆಂಟ್ ಇತ್ತು ಫ್ರೆಂಡ್ಸ್. ಇನ್ನು ಮೆಗ್ನೀಸಿಯಂ ಪಟ್ಟಿ ಗಾಳಿಯಲ್ಲಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಬದಲಾಗ್ತದೆ. ಇದು ಯಾವ ವಿಧ ಅಂತ ಕೇಳಿದರೆ ಸಂಯೋಗ, ಅದನ್ನು ಉತ್ಕರ್ಷಣ ಕ್ರಿಯೆ ಅಂತಲೇ ಕರಿತೀರಿ. ಇದು ಇಂಪಾರ್ಟೆಂಟ್. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧಾರ ಮಾಡಲಿಕ್ಕೆ ಯಾವ ವೀಕ್ಷಣೆಗಳು ಸಹಾಯ ಮಾಡ್ತವೆ ಅಂತ ಕೇಳಿದ್ರೆ ಬರಿಬೇಕು. ಸ್ಥಿತಿ ಬದಲಾವಣೆ, ಅನಿಲದ ಬಿಡುಗಡೆ, ಬಣ್ಣದ ಬದಲಾವಣೆ, ತಾಪಮಾನದಲ್ಲಿ ಬದಲಾವಣೆ. ಇನ್ನು ಸಂಯೋಗ ಕ್ರಿಯೆ ಅಂದರೆ ಏನು, ಉದಾಹರಣೆ ಕೊಡಿ. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನವನ್ನು ಕೊಡೋದು ರಾಸಾಯನಿಕ ಕ್ರಿಯೆ. ಅದನ್ನು ಹೀಗೂ ಬರಿತೀರಿ, 2Mg+O2 ಇಟ್ ಗಿವ್ಸ್ ಟು 2MgO. ಇನ್ನು ಲಾಸ್ಟ್ ವಿಭಜನ ಕ್ರಿಯೆ ಅಂದರೆ ಏನು, ಉದಾಹರಣೆ ಬರೀಬೇಕು. ಒಂದು ಪ್ರತಿವರ್ತಕ ವಿಭಜನೆಗೊಂಡು 2 ಅಥವಾ ಹೆಚ್ಚು ಉತ್ಪನ್ನಗಳನ್ನು ಕೊಡೋ ರಾಸಾಯನಿಕ ಕ್ರಿಯೆ, ಅದನ್ನು CaCO3 ಕಾಯಿಸಿದಾಗ CaO+CO2 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರಿಬೇಕಿತ್ತು. ಇನ್ನು ಸ್ಥಾನಪಲ್ಲಟ ಕ್ರಿಯೆ ನೋಡಿ. ಸೊ ಏನು, ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟ ಮಾಡ್ತದೆ. ಸೊ ಸ್ಥಾನಪಲ್ಲಟ ಕ್ರಿಯೆಗೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ CuSO4+Fe ಇಟ್ ಯೂಸ್ ಟು FeSO4+Cu ಇಸ್ ದ ಇಂಪಾರ್ಟೆಂಟ್. ಇನ್ನು ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಟ್ಟಾಗ ಬಣ್ಣ ಬದಲಾಗುವುದೇಕೆ? ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಕಬ್ಬಿಣದ ಮೊಳೆ ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿ ತಾಮ್ರ ಸ್ಥಾನಪಲ್ಲಟವಾಗ್ತದೆ. ಇದರಿಂದ ಕಬ್ಬಿಣದ ಸಲ್ಫೇಟ್ ಉಂಟಾಗ್ತದೆ, ಅದು ಬಣ್ಣನೂ ಕೂಡ ಬದಲು ಮಾಡ್ತದೆ. ಸೊ ಅದನ್ನು ಹೀಗೆ ಬರಿಬೋದು, CuSO4+Fe FeSO4+Cu ಅನ್ನೋದನ್ನು ನೀವು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ನಿಮಗೆ ಸ್ವಲ್ಪ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೇನು ಕೇಳಿದ್ದಾರೆ. ಸೊ ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳೋದು ರಾಸಾಯನಿಕ ಕ್ರಿಯೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಇಸ್ ದ ಇಂಪಾರ್ಟೆಂಟ್. ಅದಕ್ಕೊಂದು ಸೂತ್ರ ನೆನಪಿಟ್ಕೊಡ್ರಿ, ಸಮೀಕರಣ Na2SO4 ಪ್ಲಸ್ BaCl2 ಇಟ್ ಗಿವ್ಸ್ ಟು BaSO4 ಪ್ಲಸ್ 2NaCl. ಅದು ಇಂಪಾರ್ಟೆಂಟ್ ಇತ್ತು. ಸೊ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀನಿ. ಸೊ ಬಾಕಿದೇನು ಹೇಳೋದಿಲ್ಲ. ಇದೊಂದು ಸಮೀಕರಣ ನೆನಪಿಟ್ಕೊಡ್ರಿ, ಏನದ ನೋಡ್ರಿ. ಸೀಸದ ನೈಟ್ರೇಟ್ ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮ ಯಾವುದು? ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್. ಆ ಧೂಮ ಯಾವುದಾಗಿರ್ತದೆ? ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ತದೆ. ಇದನ್ನು ಹೀಗೂ ಬರಿತೀರಿ, 2PbNO3 ಟ್ವೈಸ್ ಕಾಯಿಸಿದಾಗ ಹೀಟ್ ಇಟ್ ಗಿವ್ಸ್ ಟು 2PbO+4NO2+O2. ಇನ್ನು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ವ್ಯತ್ಯಾಸದಲ್ಲಿನೂ ಕೇಳ್ತಾರೆ. ಫಿಕ್ಸ್ ಆಗಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳಲ್ಲೇ ಇದು ಒಂದು ಸೇರಿದೆ. ಉಷ್ಣ ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆ ಅಂತರುಷ್ಣಕ ಕ್ರಿಯೆ. ಫಾರ್ ಎಕ್ಸಾಂಪಲ್ CaCO3 ಕಾಯಿಸಿದಾಗ CaO+CO2. ಬಟ್ ಬಹಿರುಷ್ಣಕ ಕ್ರಿಯೆ ಅಂದ್ರೆ ಉಷ್ಣ ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆ. ಅದು ಹೇಗೆ ಬರೀತೀರಿ? CH4+2O2 ಇಟ್ ಗಿವ್ಸ್ ಟು CO2+2H2O+ ಶಾಖ ಅನ್ನೋದು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಓಕೆನಾ? ಇನ್ನು ರೆಡಾಕ್ಸ್ ಕ್ರಿಯೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆಗಳು ಒಮ್ಮೆಗೆ ಜರುಗುವ ರಾಸಾಯನಿಕ ಕ್ರಿಯೆಯನ್ನೇ ರೆಡಾಕ್ಸ್ ಕ್ರಿಯೆ ಅಂತೀವಿ. ZnO+CO ಇಟ್ ಗಿವ್ಸ್ ಟು Zn+CO ಇಸ್ ದಿ ರೈಟ್ ಆನ್ಸರ್.
ಸೊ ನಾನು ಇಂಪಾರ್ಟೆಂಟ್ ಅಷ್ಟೇ ಮಾಡಿಸ್ತೀನಿ, ಬಾಕಿದೇ ನಾನು ನಿಮಗೆ ಮಾಡಿಸೋದಿಲ್ಲ. ಇದೊಂದು ಸಮೀಕರಣ ಸ್ವಲ್ಪ ಕಲ್ಕೊಂಡು ಹೋಗ್ರಿ. ಸೋಡಿಯಂ ಸಲ್ಫೇಟ್ ದ್ರಾವಣದ ಬೇರಿಯಂ ಕ್ಲೋರೈಡ್ ದ್ರಾವಣಗಳ ನಡುವೆ ಯಾವ ರಾಸಾಯನಿಕ ಕ್ರಿಯೆ ನಡೀತದ? ದ್ವಿಸ್ಥಾನ ಪಲ್ಲಟ. ಓಕೆನಾ? ಇದರ ಸಮೀಕರಣ ಇದನ್ನು ಏನು ಮಾಡಬಹುದು? Na2SO4 plus BaCl2 it gives to BaSO4 plus 2NaCl is the right answer. ಓಕೆನಾ? ಸಂಕ್ಷಾರಣವನ್ನು ತಡೆಗಟ್ಟುವ ವಿಧಾನಗಳು ವೆರಿ ವೆರಿ ಇಂಪಾರ್ಟೆಂಟ್. ಬಣ್ಣ ಬಳಿಬೇಕು, ಗ್ರೀಸ್ ಹಚ್ಚಬೇಕು, ಆ್ಯನೋಡೀಕರಣ, ಎಣ್ಣೆ ಸವರೋದು, ಸತುವಿನ ಲೇಪನ, ಮಿಶ್ರಲೋಹಗೊಳಿಸೋದು ಅನ್ನೋದನ್ನು ಬರೆದ್ರೆ ಸಾಕು. ಓಕೆನಾ? ಇನ್ನು ನೆಕ್ಸ್ಟ್ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಚೆನ್ನಾಗಿ ಕಲ್ಕೊಂಡು ಹೋಗಿ. ಗ್ರಾಫೈಟ್ ದಂಡ ಆಗಿರ್ಬೋದು, ನೀರಾಗಿರ್ಬೋದು, ಆ್ಯನೋಡ್ ಯಾವುದು, ಕ್ಯಾಥೋಡ್ ಯಾವುದು. ಸೊ ಇದು ಇಂಪಾರ್ಟೆಂಟ್. ಆಮೇಲೆ ಈ ಕಡೆ ಯಾವುದು, ಇಲ್ಲಿ ಆಕ್ಸಿಜನ್ ಪ್ರಣಾಳ ಇದೆ, ಇದು ಹೈಡ್ರೋಜನ್ ಅದ, ಇದು ಇಂಪಾರ್ಟೆಂಟ್ ಇತ್ತು. ರಬ್ಬರ್ ಬಿರಡೆನೂ ಕೂಡ ನಿಮ್ಗೆ ಏನಾಗಬೇಕು? ಗುರುತಿಸೋದನ್ನು ಬರಬೇಕು. ಇನ್ನು ಈ ಪ್ರಯೋಗ ಅಂದರೂ ಕೂಡ ನಿಮಗೆ ಕಲೀಲೇಬೇಕು. ಏನಿದೆ ನೋಡಿ, ಒಂದು ಪ್ರಣಾಳದಲ್ಲಿ 2 ml ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡನ್ನು ಹಾಕಿದ್ದಾರೆ. ಸೊ ಯಾವ ಕ್ರಿಯೆ ನಡೀತದೆ ಅಂತ ಕೇಳಿದ್ದಾರೆ. ಇದು ಜೂನ್ 2023ರಲ್ಲಿ ನಡೆದಿತ್ತು. ಸೊ ಫಸ್ಟ್, ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ ಬೇರಿಯಂ ಸಲ್ಫೇಟ್. ಆಮೇಲೆ ಉಂಟಾದ ಕಾರಣವಾದ ಅಯಾನುಗಳು SO4 plus Ba2. ಯಾವ ಕ್ರಿಯೆ? ದ್ವಿಸ್ಥಾನ ಪಲ್ಲಟ ಕ್ರಿಯೆ. ವೆರಿ ವೆರಿ ಇಂಪಾರ್ಟೆಂಟ್ ಇತ್ತು. ಓಕೆನಾ? ಇನ್ನು ಪರೀಕ್ಷೆಗೆ ಬರ್ತಕ್ಕಂಥದ್ದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬಾಕಿ ಏನಿಲ್ಲ. ಇಲ್ಲಿ ಬರೀ ನೀವು ಕಲಿತಕ್ಕಂಥದ್ದು ಸಮೀಕರಣಗಳು. ಈ ಸಮೀಕರಣಗಳು ಬಂದ್ರೇ ನಿಮ್ಮದು ಕೆಲಸ ಆಗ್ತದೆ. ಸೊ ಕಬ್ಬಿಣದ ಮೊಳೆ ಒಂದು ಇದೆ ನೋಡಿ. ಕಬ್ಬಿಣದ ಮೊಳೆ ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿದಾಗ ತಾಮ್ರ ಸ್ಥಾನ ಪಲ್ಲಟ ಮಾಡುವ ಸಮೀಕರಣ CuSO4 plus Fe it gives to FeSO4 plus Cu. ಓಕೆನಾ? ವೆರಿ ಇಂಪಾರ್ಟೆಂಟ್. ಇನ್ನು ಬೆಳ್ಳಿಯ ಕ್ಲೋರೈಡ್ ದ್ರಾವಣ ಅಲ್ಯೂಮಿನಿಯಂ ಸಲ್ಫೈಡ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆ ಯಾವ ರಾಸಾಯನಿಕ ಕ್ರಿಯೆ? ಇದರ ಸಮೀಕರಣ ಇದನ್ನು ನಾವೇನಂತೀವಿ? ದ್ವಿಸ್ಥಾನ ಪಲ್ಲಟ ಅಂತೀವಿ. 3BaCl2 plus Al2SO4 thrice 3BaSO4 plus 2AlCl3 ಅನ್ನೋದು ಉತ್ತರ. ಇವೆಲ್ಲ ರಾಸಾಯನಿಕ ಸಮೀಕರಣಗಳನ್ನು ನೀವು ಕಲೀಲೇಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟ್, ಹೈಡ್ರೋಜನ್, ಮೆಗ್ನೀಷಿಯಮ್ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ ಗ್ಯಾರಂಟಿಯಾಗಿ ನಿಮಗೆ ಬರ್ತಾವೆ. ಈ ಸಮೀಕರಣಗಳಿಂದಲೇ ಈ ಪಾಠ ನಿಂತಿರೋದು. ಈ ಸಮೀಕರಣಗಳನ್ನು ಸರಿದೂಗಿಸಬೇಕು ಅಥವಾ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರಿಬೇಕು. ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ. ಇಲ್ಲಿಂದನೇ ನಿಮ್ಗೆ ಏನು ಮಾಡ್ತದಪ್ಪ ಅಂದರೆ ವೇಟೇಜಲ್ಲಿರ್ತಕ್ಕಂಥ ಮಾರ್ಕ್ಸ್ಗಳು ಬರ್ತಾವೆ. ಓಕೆನಾ? ಎಸ್. ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಬರಲಿಕ್ಕೆ ಕೇಳಿದರು. ಹೈಡ್ರೋಜನ್ ಸಲ್ಫೇಟ್ ಇದೆ ನೋಡಿ, ಫಸ್ಟ್ ಒನ್ ಇದಿದೆ. 2H2S plus 3O2 it gives to SO2 plus 2H2O. ಓಕೆ. ಬೇರಿಯಂ ಕ್ಲೋರೈಡ್ ಮೇಲೆ ಕೊಟ್ಟಿದ್ದರು. ಎಸ್, ಅದನ್ನೇನು ಬರೀತೀರಿ? 3BaCl2 plus Al2SO4 thrice 3BaSO4 plus 2AlCO3 is the right answer. ಪೊಟ್ಯಾಷಿಯಂ ಲೋಹ. ಸೊ ಪೊಟ್ಯಾಷಿಯಂ ಲೋಹದು ಕೂಡ ಕೊಟ್ಟಿದ್ದೆ. ಇನ್ನು ಇಲ್ಲಿ ರಾಸಾಯನಿಕ ಸಮೀಕರಣ ಇದೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನೈಸರ್ಗಿಕ ದಹನದ ಕ್ರಿಯೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಇದಿದೆ. ಪೊಟ್ಯಾಷಿಯಂ ಲೋಹ ನೀರಿನ ಜೊತೆ ವರ್ತಿಸೋದು, ತಾಮ್ರದ ಸಲ್ಫೇಟ್ ಜೊತೆ ಕಬ್ಬಿಣ ವರ್ತಿಸೋದು. ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಇದನ್ನಾದರೂ ನಿಮಗೆ ಗ್ಯಾರಂಟಿ ಬರಲೇಬೇಕು. ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆ ನಿಮಗೆ ಡೆಫಿನೇಷನ್ ಕೇಳ್ಬೋದು ಅಥವಾ ಡಿಫ್ರೆನ್ಸಿಯೇಷನ್ ಕೇಳ್ಬೋದು. ಬಂದೇ ಬರ್ತಕ್ಕಂಥ ಒಂದು ಪ್ರಶ್ನೆ. ಓಕೆ, ಇವೆಲ್ಲ ಸಮೀಕರಣಗಳಿದ್ದಾವೆ ಫ್ರೆಂಡ್ಸ್. ಸೊ ಭಾಳ ಮೋಸ್ಟಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಸಮೀಕರಣವನ್ನೇ ನಾನು ನಿಮಗೆ ವಿಶೇಷವಾಗಿ PDF ಕೊಡ್ತಾ ಇರೋದು. ಸೊ ಇದನ್ನು ಕೂಡ ಸೀಸದ ನೈಟ್ರೇಟ್ ಮೇಲೆ ಭಾಳ ಬರ್ತಾ ಇದ್ದಾವೆ. ಇದನ್ನು ಚೆನ್ನಾಗಿ ನೋಡ್ಕೊಂಡೋಗಿ. ಈ ಸಮೀಕರಣಗಳಿದ್ದಾವೆ ನೋಡಿ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಇಟ್ಕೊಳ್ಸು ನೀರು ಅಂದರೆ 2H2 plus O2 it gives to 2H2O. ಸತುವಿನ ಸಲ್ಫೇಟ್ ಪ್ಲಸ್ ತಾಮ್ರ ಇಟ್ ಗಿವ್ಸ್ ಟು ತಾಮ್ರದ ಸಲ್ಫೇಟ್ ಪ್ಲಸ್ ಸತು ZnSO4 plus CuSO4 plus Zn. ಓಕೆ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಸೊ ಇವೆಲ್ಲವುಗಳು ಕೂಡ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಕೊಟ್ಟಿದ್ದೆ. ಕಾರಣ ಕೊಡಿ, ಇದು ಕೂಡ 1 ಮಾರ್ಕ್ಸಿಗೆ ಬರ್ಬೋದು. ಸೊ ನೋಡ್ಕೊಡ್ರಿ. ತಾಮ್ರದಿಂದ ಮಾಡಿದ ವಸ್ತುಗಳನ್ನ ಗಾಳಿಗೆ ತೆರೆದಿಟ್ಟಾಗ ತಮ್ಮ ಹೊಳಪು ಕಳೆದುಕೊಳ್ಳುತ್ತವೆ. ಹೌದು, ಏಕೆಂದರೆ ಅದು ತಾಮ್ರದ ಆಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ಅಥವಾ ತಾಮ್ರ ಉತ್ಕರ್ಷಣೆ ಹೊಂದುತ್ತದೆ ಅಥವಾ ತಾಮ್ರ ಸಂಕ್ಷರಣೆಗೆ ಒಳಪಡುತ್ತದೆ. ಇನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆ ನಿಧಾನವಾಗಿ ಕಂದು ಬಣ್ಣಕ್ಕೆ ಏಕೆ ತಿರುಗ್ತದೆ? ಬಿಕಾಸ್ ಅಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ ಅಥವಾ ಕಬ್ಬಿಣ ತಾಮ್ರದ ಸಲ್ಫೇಟ್ನಿಂದ ತಾಮ್ರ ಸ್ಥಾನಪಲ್ಲಟ ಮಾಡಿದೆ ಅಂತ ಬರೆದ್ರೆ ಸಾಕು. ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ. ಸೊ ನೀವೆಲ್ಲ ಕೂಡ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಪಾಠದಲ್ಲಿ. ಬಾಯ್.